ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ 90 ಲಕ್ಷ ಹಣ ದಾಖಲೆ ಇಲ್ಲದ ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾರ್ನಲ್ಲಿ ಸಾಗಾಟ ಮಾಡಲಾಗ್ತಾ ಇದ್ದಂತಹ ಮೊತ್ತ ಇದು. ದಾಖಲೆ ಇಲ್ಲದೆ 90 ಲಕ್ಷ ಹಣವನ್ನು ಸಾಗಿಸ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಈ ದಾಳಿಯನ್ನು ನಡೆಸಿ ಆ ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೇಶವಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಖಚಿತ ದಾಖಲೆಯನ್ನು ಒದಗಿಸಿದ ನಂತರದಲ್ಲಿ ರಿಟರ್ನ್ ಆಗುತ್ತೆ. ಇವರೇನು ದಾಖಲೆ ಒದಗಿಸದೇ ಇದ್ರೆ ಸೊ ಆ ಹಣ ಜಪ್ತಿ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದ್ರು. ಅವ್ರಿಗೊಂದು ಇನ್ಫಾರ್ಮೇಶನ್ ಬಂತು. ಅದರ ಆಧಾರದ ಮೇಲೆ ಆ ಕಾರನ್ನು ತಡೆದು ಪರಿಶೀಲಿಸಿದಾಗ ಕಾರ್ನಲ್ಲಿ 90 ಲಕ್ಷ ಹಣ ಇರೋದು ಗೊತ್ತಾಯಿತು. ನಿನ್ನೆ ಮಧ್ಯಾಹ್ನ ಸುಮಾರು 1:30-2 ಗಂಟೆ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಕ್ಲಬ್ ರೋಡ್ ಅಲ್ಲಿ ಒಂದು ವಾಹನದಲ್ಲಿ ಹಣ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅದು ಯಾವುದೇ ದಾಖಲಾತಿಗಳಿಲ್ಲ ಅನ್ನುವಂಥದ್ದು ಮಾಹಿತಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬಂದಿತ್ತು. ಅದನ್ನು ಪರಿಶೀಲಿಸಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ವಾಹನ ಇದ್ದಾಗ ಅದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಹಣ ಇದ್ದದ್ದು ಬ್ಯಾಗ್ಗಳಲ್ಲಿ ಕಂಡು ಬಂದಿದೆ. ನಂತರ ಸರ್ಕಾರಿ ಪಂಚರನ್ನು ಕರೆಸ್ಕೊಂಡು ವಶಕ್ಕೆ ತಗೊಂಡು ಠಾಣೆಯಲ್ಲಿ ಹೋಗಿ ಅದನ್ನು ಎಣಿಸಿದಂಥ ಸಂದರ್ಭದಲ್ಲಿ ಸುಮಾರು 89,98,900 ರೂಪಾಯಿ, ಅಂದರೆ 1,100 ರೂಪಾಯಿ ಕಮ್ಮಿ 90 ಲಕ್ಷ ಅಷ್ಟು ಹಣ ಅದರಲ್ಲಿ ಪತ್ತೆ ಆಗಿದೆ. ಪತ್ತೆ ಆದಂಥ ಸಂದರ್ಭದಲ್ಲಿ ಆ ಗಾಡಿಯಲ್ಲಿ ಸಂಚಾರ ಮಾಡ್ತಿದ್ದಂತಹ 3 ಜನ ವ್ಯಕ್ತಿಗಳು, ಪಾಂಡುರಂಗಪ್ಪ ಅಂತ ಒಬ್ಬರು, ಇವರು ನಿವೃತ್ತ ನೌಕರರು ಶಿವಮೊಗ್ಗದವರು, ಮತ್ತು ಶ್ರೀಮತಿ ಕಮಲಾ ಅಂತ ಇವರು ಪಾಂಡುರಂಗಪ್ಪ ಅವರ ವೈಫು, ಇವರು ಕೂಡ ನಿವೃತ್ತ ನೌಕರರು.